ಎಲ್ಲರಿಗೂ ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ನಿಸರ್ಗ. ಕೆಂಪುಕೋಟೆಯಲ್ಲಿ ಮೊದಲ ಬಾರಿಗೆ ಮೊಳಗಲಿದೆ ವಂದೇ ಮಾತರಂ. ಆಗಸ್ಟ್ 15 ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ. 1947ರಲ್ಲಿ ಇದೇ ದಿನ ಭಾರತ ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು. ಪ್ರತಿ ವರ್ಷ ಆಗಸ್ಟ್ 15ರಂದು ದೆಹಲಿಯ ಐತಿಹಾಸಿಕ ಕೆಂಪುಕೋಟೆಯ ಮೇಲೆ ರಾಷ್ಟ್ರಧ್ವಜ ಹಾರುತ್ತದೆ. ಪ್ರಧಾನಮಂತ್ರಿ ದೇಶವನ್ನ ಉದ್ದೇಶಿಸಿ ಮಾತನಾಡುತ್ತಾರೆ. ದೇಶದ ಸೇನಾ ಶಕ್ತಿ, ಸಾಂಸ್ಕೃತಿಕ ವೈವಿಧ್ಯ ಮತ್ತು ಭಾರತದ ಸಾಧನೆಗಳನ್ನ ಇಡೀ ದೇಶ ಕಣ್ತುಂಬಿಕೊಳ್ಳುತ್ತದೆ. ಆದರೆ 2026ರ ಆಗಸ್ಟ್ 15ರ ಸ್ವಾತಂತ್ರ್ಯ ದಿನಾಚರಣೆ ಒಂದು ವಿಶೇಷ ಕಾರಣಕ್ಕೆ ಇತಿಹಾಸದಲ್ಲಿ ದಾಖಲಾಗಿದೆ. ಅದೇನ್ ಗೊತ್ತಾ? ಇದೇ ಮೊದಲ ಬಾರಿಗೆ ಕೆಂಪುಕೋಟೆಯ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ವಂದೇ ಮಾತರಂ ಹಾಡಲಾಗ್ತಾ ಇದೆ. ಅಷ್ಟೇ ಅಲ್ಲ, ಈ ಬಾರಿ ವಂದೇ ಮಾತರಂಗೆ ಮತ್ತೊಂದು ವಿಶೇಷ ಹಿನ್ನೆಲೆ ಇದೆ. ವಂದೇ ಮಾತರಂ ರಚನೆಯಾಗಿ 150 ವರ್ಷಗಳು ಪೂರ್ಣಗೊಂಡಿದೆ. ಹಾಗಾದ್ರೆ ವಂದೇ ಮಾತರಂ ಹಿನ್ನೆಲೆ ಏನು? ಈ ಹಾಡನ್ನ ಯಾರು ಬರೆದ್ರು? ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಹಾಡು ಪ್ರಬಲ ಶಕ್ತಿಯಾಗಿ ಹೀಗೆ ರೂಪುಗೊಂಡಿತು? ಇದು ರಾಷ್ಟ್ರಗೀತೆಗಿಂತ ಹೇಗೆ ಭಿನ್ನ? ಮತ್ತು 2026ರ ಆಗಸ್ಟ್ 15ರಂದು ಕೆಂಪುಕೋಟೆ ಕಾರ್ಯಕ್ರಮಕ್ಕೆ ಇದೇ ಹಾಡನ್ನ ಆಯ್ಕೆ ಮಾಡಲು ಕಾರಣವೇನು? ಬನ್ನಿ ಈ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. 2 ಪದಗಳ ಹಿಂದೆ ದೊಡ್ಡ ಇತಿಹಾಸ. ವಂದೇ ಮಾತರಂ ಎಂಬ 2 ಪದಗಳ ಹಿಂದೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ದೊಡ್ಡ ಇತಿಹಾಸವೇ ಇದೆ. ವಂದೇ ಮಾತರಂ ಎಂದರೆ ಸರಳವಾಗಿ ಹೇಳೋದಾದ್ರೆ ತಾಯಿ ನಿನಗೆ ವಂದನೆ ಅಥವಾ ಓ ಮಾತೃಭೂಮಿಯೇ ನಿನಗೆ ನಮಸ್ಕಾರ ಎಂಬ ಭಾವನೆ ಆಗಿದೆ. ಈ ಗೀತೆಯನ್ನ ರಚಿಸಿದವರು ಪ್ರಸಿದ್ಧ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ. ವಂದೇ ಮಾತರಮನ್ನ 1875ರಲ್ಲಿ ರಚಿಸಲಾಯಿತು. ನಂತರ ಇದು ಬಂಕಿಮಚಂದ್ರರ ಪ್ರಸಿದ್ಧ ಕಾದಂಬರಿ ಆನಂದ ಮಠದ ಭಾಗವಾಯಿತು. ಅಂದ್ರೆ ಇದು ಕೇವಲ ಒಂದು ದೇಶಭಕ್ತಿ ಗೀತೆಯಲ್ಲ, ಇದು ಒಂದು ಸಾಹಿತ್ಯ ಕೃತಿಯ ಭಾಗವಾಗಿ ಹುಟ್ಟಿ ನಂತರ ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಘೋಷಗೀತೆಯಾಗಿ ಬೆಳೆಯಿತು. ವಂದೇ ಮಾತರಂ ಹೇಗೆ ಸ್ವಾತಂತ್ರ್ಯ ಹೋರಾಟದ ಧ್ವನಿಯಾಯಿತು? 19ನೇ ಶತಮಾನದ ಕೊನೆಯ ಭಾಗ ಭಾರತ ಬ್ರಿಟಿಷರ ಆಳ್ವಿಕೆಯಲ್ಲಿತ್ತು. ದೇಶದ ಜನರಲ್ಲಿ ಸ್ವಾತಂತ್ರ್ಯದ ಭಾವನೆ ನಿಧಾನವಾಗಿ ಬಲಗೊಳ್ತಾ ಇತ್ತು. ಅಂತಹ ಸಮಯದಲ್ಲಿ ವಂದೇ ಮಾತರಂ ಎಂಬ ಪದಗಳು ಜನರ ನಡುವೆ ದೇಶ ಪ್ರೇಮದ ಭಾವನೆಯನ್ನ ಮೂಡಿಸಲು ಆರಂಭಿಸಿತು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಸಭೆಗಳಲ್ಲಿ, ಮೆರವಣಿಗೆಗಳಲ್ಲಿ, ಪ್ರತಿಭಟನೆಗಳಲ್ಲಿ ಈ ಗೀತೆ ಮೊಳಗತೊಡಗಿತು. ವಿವಿಧ ಭಾಷೆ, ಪ್ರದೇಶ ಮತ್ತು ಸಮುದಾಯಗಳಿಗೆ ಸೇರಿದ ಜನರನ್ನ ಒಂದೇ ರಾಷ್ಟ್ರೀಯ ಭಾವನೆಯಡಿ ಒಗ್ಗೂಡಿಸುವ ಸಂಕೇತವಾಗಿ ಇದು ಬೆಳೆಯಿತು. ಭಾರತ ಸರ್ಕಾರದ ದಾಖಲೆಗಳಲ್ಲಿಯೂ ವಂದೇ ಮಾತರಂ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಏಕತೆ ಮತ್ತು ರಾಷ್ಟ್ರೀಯ ಆತ್ಮಗೌರವದ ಸಂಕೇತವಾಗಿ ರೂಪುಗೊಂಡಿತು ಎಂದು ವಿವರಿಸಲಾಗಿದೆ. ಹೀಗಾಗಿ ವಂದೇ ಮಾತರಂ ಕೇವಲ ಹಾಡಾಗಿರಲಿಲ್ಲ, ಅದು ಬ್ರಿಟಿಷರ ವಿರುದ್ಧ ಹೋರಾಡುತ್ತಿದ್ದ ಭಾರತೀಯರ ಆತ್ಮವಿಶ್ವಾಸದ ಧ್ವನಿಯಾಗಿತ್ತು. ಬಂಗಾಳ ವಿಭಜನೆ ಮತ್ತು ವಂದೇ ಮಾತರಂ. ವಂದೇ ಮಾತರಂ ಜನಪ್ರಿಯವಾಗಲು ಮತ್ತೊಂದು ಪ್ರಮುಖ ಕಾರಣ ಇದೆ. 1905ರ ಬಂಗಾಳ ವಿಭಜನೆ. ಬ್ರಿಟಿಷರು ಬಂಗಾಳವನ್ನ ವಿಭಜಿಸುವ ನಿರ್ಧಾರ ಕೈಗೊಂಡಾಗ ದೇಶಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಯಿತು. ಸ್ವದೇಶಿ ಚಳವಳಿ ಬಲಗೊಂಡಿತು. ಆ ಸಂದರ್ಭದಲ್ಲಿ ವಂದೇ ಮಾತರಂ ಸ್ವದೇಶಿ ಮತ್ತು ರಾಷ್ಟ್ರೀಯ ಚಳವಳಿಯ ಪ್ರಮುಖ ಸಂಕೇತವಾಯಿತು. ಮೆರವಣಿಗೆಗಳಲ್ಲಿ, ಸಾರ್ವಜನಿಕ ಸಭೆಗಳಲ್ಲಿ, ದೇಶಭಕ್ತರ ಘೋಷಣೆಗಳಲ್ಲಿ ವಂದೇ ಮಾತರಂ ಮೊಳಗ್ತಾ ಇತ್ತು. ಹೀಗಾಗಿ ಒಂದು ಸಾಹಿತ್ಯ ಕೃತಿಯ ಭಾಗವಾಗಿದ್ದ ಹಾಡು ನಿಧಾನವಾಗಿ ರಾಷ್ಟ್ರೀಯ ಚಳವಳಿಯ ಧ್ವನಿಯಾಗಿ ಪರಿವರ್ತನೆಯಾಯಿತು. ವಂದೇ ಮಾತರಂನ ಅರ್ಥ ಏನು? ಇಲ್ಲಿ ಒಂದು ಪ್ರಮುಖ ವಿಷಯ ಅರ್ಥ ಮಾಡ್ಕೊಳ್ಬೇಕು. ವಂದೇ ಮಾತರಂನ ಮೊದಲ 2 ಚರಣಗಳಲ್ಲಿ ಭಾರತದ ಭೂಮಿ, ನದಿಗಳು, ಹಸಿರು ಹೊಲಗಳು, ತಂಪಾದ ಗಾಳಿ, ಸಮೃದ್ಧಿ, ಮಾತೃಭೂಮಿಯ ಸೌಂದರ್ಯ ಇವುಗಳನ್ನ ಕಾವ್ಯಾತ್ಮಕವಾಗಿ ಹಾಡಿನಲ್ಲಿ ವರ್ಣಿಸಲಾಗಿದೆ. ಅಂದ್ರೆ ದೇಶವನ್ನ ಕೇವಲ ಒಂದು ಭೌಗೋಳಿಕ ಪ್ರದೇಶವಾಗಿ ನೋಡುವುದಲ್ಲ, ತಾಯಿಯಂತೆ ಕಾಣುವ ಭಾವನೆ ಈ ಗೀತೆಯ ಕೇಂದ್ರವೆಂದು. ಅದಕ್ಕಾಗಿಯೇ ವಂದೇ ಮಾತರಂ ಎಂಬ ಪದಗಳು ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಇಷ್ಟು ಆಳವಾದ ಭಾವನಾತ್ಮಕ ಅರ್ಥ ಪಡೆದುಕೊಂಡವು. ರಾಷ್ಟ್ರಗೀತೆ ಮತ್ತು ರಾಷ್ಟ್ರೀಯ ಗೀತೆ. ಭಾರತದ ರಾಷ್ಟ್ರಗೀತೆ ಜನಗಣಮನ ಮತ್ತು ರಾಷ್ಟ್ರೀಯ ಗೀತೆ ವಂದೇ ಮಾತರಂ. 1950ರ ಜನವರಿ 24ರಂದು ಸಂವಿಧಾನ ಸಭೆಯ ಅಂತಿಮ ಹಂತದಲ್ಲಿ ರಾಷ್ಟ್ರಗೀತೆಯ ಕುರಿತು ಚರ್ಚಿಸುವ ಸಂದರ್ಭದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಜನಗಣಮನ ರಾಷ್ಟ್ರಗೀತೆಯಾಗಿದ್ದು ಸ್ವಾತಂತ್ರ್ಯ ಹೋರಾಟದಲ್ಲಿ ಐತಿಹಾಸಿಕ ಪಾತ್ರ ವಹಿಸಿದ ವಂದೇ ಮಾತರಂಗೆ ಅದೇ ರೀತಿಯ ಗೌರವ ಮತ್ತು ಸಮಾನ ಸ್ಥಾನಮಾನ ಇರಲಿದೆ ಎಂದು ಪ್ರಕಟಿಸಿದರು. ಹೀಗಾಗಿ ಜನಗಣಮನ ರಾಷ್ಟ್ರಗೀತೆ, ವಂದೇ ಮಾತರಂ ರಾಷ್ಟ್ರೀಯ ಗೀತೆ ಎರಡಕ್ಕೂ ಭಾರತದ ರಾಷ್ಟ್ರೀಯ ಜೀವನದಲ್ಲಿ ಅತ್ಯಂತ ಮಹತ್ವದ ಸ್ಥಾನವಿದೆ. ಈ ಬಾರಿ ವಂದೇ ಮಾತರಂ ಗೀತೆ ಆಯ್ಕೆ ಮಾಡಿದ್ದೇಕೆ?
ಇಲ್ಲಿದೆ ಈ ವರ್ಷದ ದೊಡ್ಡ ವಿಶೇಷತೆ. 2025ರಿಂದ 2026ರವರೆಗೆ ವಂದೇ ಮಾತರಂನ 150ನೇ ವರ್ಷಾಚರಣೆ ನಡೆಯುತ್ತಿದೆ. ಭಾರತ ಸರ್ಕಾರ ದೇಶಾದ್ಯಂತ ವಂದೇ ಮಾತರಂನ 150 ವರ್ಷಗಳ ಸಂಭ್ರಮ ಆಚರಿಸಲು ವರ್ಷವಿಡೀ ಕಾರ್ಯಕ್ರಮಗಳನ್ನು ರೂಪಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2025ರ ನವೆಂಬರ್ 7ರಂದು ಈ ವರ್ಷಾಚರಣೆಗೆ ಚಾಲನೆ ನೀಡಿದ್ರು. ದೇಶದಾದ್ಯಂತ ಸಾಮೂಹಿಕವಾಗಿ ವಂದೇ ಮಾತರಂ ಹಾಡುವ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. 2026ರ ಗಣರಾಜ್ಯೋತ್ಸವದಲ್ಲಿಯೂ ಸ್ವಾತಂತ್ರ್ಯದ ಮಂತ್ರ ವಂದೇ ಮಾತರಂ ಎಂಬ ವಿಷಯದ ಮೇಲೆ ವಿಶೇಷ ಟ್ಯಾಬ್ಲೋ ಪ್ರದರ್ಶಿಸಲಾಯಿತು. ಅಂದರೆ ಈ ವರ್ಷ ವಂದೇ ಮಾತರಂ ಕೇವಲ ಒಂದು ಹಾಡಿನ ವಾರ್ಷಿಕೋತ್ಸವವಲ್ಲ, 150 ವರ್ಷಗಳ ರಾಷ್ಟ್ರೀಯ ಸ್ಮರಣೀಯ ವರ್ಷವಾಗಿದೆ. ಇದು ಕೇವಲ ಒಂದು ಹಾಡಿನ 150 ವರ್ಷಗಳ ಪಯಣವಲ್ಲ, ಇದು ಭಾರತದ ರಾಷ್ಟ್ರೀಯ ಚೇತನದ 150 ವರ್ಷಗಳ ಪಯಣ. ಆದ್ದರಿಂದ ಆಗಸ್ಟ್ 15ರಂದು ಕೆಂಪುಕೋಟೆಯಿಂದ ವಂದೇ ಮಾತರಂ ಮೊಳಗುವಾಗ ಅದರ 2 ಪದಗಳ ಹಿಂದೆ ಇರುವ 100 ವರ್ಷಗಳ ಇತಿಹಾಸವನ್ನ ನೆನಪಿಸಿಕೊಳ್ಳೋಣ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಅನೇಕ ಪರಿಚಿತ ಅಪರಿಚಿತ ವೀರರನ್ನ ಸ್ಮರಿಸೋಣ. ನಮ್ಮ ಮಾತೃಭೂಮಿಗೆ ಗೌರವ ಸಲ್ಲಿಸೋಣ. ವಂದೇ ಮಾತರಂ. ಈ ಒಂದು ಉಪಯುಕ್ತ ಮಾಹಿತಿಯ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.